ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸರ್ಕಿರಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಸಂಪೂರ್ಣವಾದ ಒಂದು ಆಚರಣೆಗಳು ಅಂದರೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಸಂಕ್ರಾಂತಿ ಹಬ್ಬವನ್ನು ನಾನು ನಿಮಗೆ ಈಗಾಗಲೇ ಯಾವ ದಿನ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ. 15ನೇ ತಾರೀಕು ಗುರುವಾರ ಆಚರಣೆ ಮಾಡ್ತೇವೆ. ಸೊ ಗುರುವಾರ ಕೂಡ ಬಂದಿರೋದ್ರಿಂದ ತುಂಬ ವಿಶೇಷವಾದ ವಾರಸ ಆಗಿರುವಂಥದ್ದು ಬಾಬಾರವರ ವಾರಸ ನಾವು ಆಚರಣೆ ಮಾಡ್ತೇವೆ. ರಾಯರ ಪೂಜೆಯನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಅದ್ರ ಜೊತೆಗೆ ನಾವು ಸಂಕ್ರಾಂತಿ ಹಬ್ಬ ಹಾಗೆ ದ್ವಾದಶಿ ಸಹ ನಮಗೆ ಇರುವಂಥದ್ದು. ದ್ವಾದಶಿ ಪೂಜೆ ಸಹ ಏಕಾದಶಿನ ಯಾರು ಆಚರಣೆ ಮಾಡಿರ್ತಾರೋ ಅವರು ದ್ವಾದಶಿನ ಸಹ ಆಚರಣೆ ಮಾಡಬೇಕಾಗಿರುವಂಥದ್ದು. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ಮನೆ ಮೇಲೆ ಹಳದಿ ವಸ್ತುವನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ರಂಗೋಲಿಯನ್ನು ಸಹ ಹಾಕ್ಕೋಬೋದು. ಮೊದಲಿಗೆ ನಾವು ಗಣೇಶನ ಪೂಜೆಯನ್ನು ಮಾಡ್ಕೊಳ್ಳೋಣಂತೆ. ಗಣೇಶನ ಪೂಜೆ ನೋಡ್ತಾ ಇರ್ಬೋದು. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಗೆಜ್ಜೆ ವಸ್ತುವನ್ನು ಹಾಕಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಗಣೇಶನಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಪ್ರಸಾದ ರೂಪವಾಗಿ ಇಟ್ಟು ನಾವು ಗಣೇಶನ ನಮಸ್ಕಾರ ಮಾಡಿಕೊಂಡು ನಂತರ ನಾವು ಪೂಜೆನ ಪ್ರಾರಂಭ ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದೆ. ಹಾಗೆಯೇ ನಮ್ಮ ಮನೆ ದೇವರ ಫೋಟೋನ ಸಹ ನಾವು ಇಟ್ಟು ನಾವು ಪೂಜೆ ಮಾಡಬೇಕು. ನೀವು ನಿಮ್ಮ ಮನೆ ದೇವರ ಅಂದರೆ ಅಮ್ಮನವರ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೀನಿ. ಅಂತಂದರೆ ಕಳಶ ಸ್ಥಾಪನೆ. ಕಳಶ ಇದು ನಾವು ದಿನನಿತ್ಯ ಕೂಡ ಇರುವಂಥ ಒಂದು ಕಳಶ ಪೂಜೆನೇ ಆಗಿರುವಂಥದ್ದು, ನಮ್ಮ ಮನೆಯವರ ಪೂಜೆನೇ ಆಗಿರುವಂಥದ್ದು. ಸಪ್ರೇಟಾಗಿ ಇದಕ್ಕೆ ಈ ಸಂಕ್ರಾಂತಿ ಹಬ್ಬಕ್ಕಂತ ಮತ್ತೆ ಹೊಸದಾಗಿ ಎರಡು ಕಳಶ ಇರುವಂಥದ್ದಲ್ಲ. ಒಂದೇ ಕಳಶಕ್ಕೇ ನಮ್ಮ ಮನೆಯವರ ಪೂಜೆನೇ ನಾವು ಮಾಡುವಂಥದ್ದು. ಸೊ ನಾವು ಹೊಸ ಕಾಯನ್ನು ಇಟ್ಟು ನಾವು ಪೂಜೆ ಮಾಡಬೇಕು. ಯಾಕಂದರೆ ಹಬ್ಬ ಆಗೋದ್ರಿಂದ ನಾವು ಹೊಸ ಕಾಯಿಗೆ ನಾವು ಇಟ್ಟು ಪೂಜೆ ಮಾಡ್ತೇವೆ. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. 5 ಹಿಡಿ ಅಕ್ಕಿಯನ್ನು ಹಾಕಿ ಆದಮೇಲೆ ಕೈಯ ಬೆರಳಿನ ಸಹಾಯದಿಂದ ಅಷ್ಟರಲ್ಲೂ ಪದ್ಮ ಶ್ರೀಂ ಓಂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎಡಗಡೆ ಮೇಲೆ ಶ್ರೀಮಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ಕಳಸವನ್ನು ಇಟ್ಟಿದ್ದೇನೆ. ಕಳಸದ ಒಳಭಾಗದ ಪರಿಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ನೀವು ಅರಿಶಿನ, ಕುಂಕುಮ, ಶ್ರೀಗಂಧ, ಗಂಗಾಜಲ, ಗೋಮೂತ್ರ ಹಾಗೆಯೇ ಕೊನೆಯದಾಗಿ ನೀವು ಅಕ್ಷತೆ ಮತ್ತು ಹೂವನ್ನು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು ಆಯುರ್ವೇದದಲ್ಲಿ ಇಟ್ಟು ಹೊಸ ಕಾಯನ್ನು ಇಟ್ಟು ನಮ್ಮ ಮನೆ ದೇವರ ನಾಮವನ್ನೇ ಬಳಸಿ ನಾವು ಕಾಯನ್ನು ಇಟ್ಟು ನಾಲ್ಕೆಲೆ ಗೆಜ್ಜೆವಸ್ತುವನ್ನು ಹಾಕಿದ್ದೇನೆ. ಮಾಂಗಲ್ಯ ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯ ಹಾಗೆಯೇ ಒಂದು ಸರ ನಿಮ್ಮ ಮನೆಯಲ್ಲಿ ಏನಿರ್ತದೋ ಆಭರಣ ಬಂಗಾರದಂತ ಅದೊಂದು ಹಾಕಿ ಮುಖಪದ್ಮ ಇಡುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು ಶ್ರೀಚಕ್ರವನ್ನು ಎತ್ತಿದ್ದೇನೆ. ಹಾಗೆಯೇ ಚಾಮುಂಡೇಶ್ವರಮ್ಮನ ಒಂದು ವಿಗ್ರಹವನ್ನು ಸಹ ಎತ್ತಿದ್ದೇನೆ. ನಿಮ್ಮ ಮನೆಯ ವಿಗ್ರಹವನ್ನು ನೀವು ಭಾಗದಲ್ಲಿ ಇಟ್ಟು ನೀವು ಪೂಜೆನ ಮಾಡಿಕೊಳ್ಳಿ. ಹಾಗೆ ಬಳೆಯನ್ನು ಸಹ ಇಟ್ಟಿದ್ದೇನೆ. 1 ಡಜನ್ ಬಳೆಯನ್ನು ತೆಗೆದುಕೊಂಡು ಒಂದು ಕಡೆ 5 ಒಂದು ಕಡೆ 6 ಆ ರೀತಿಯನ್ನು ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು. ಈ ಕಳಸದ ಕಾಯನ್ನು ನಾವು ಯಾವ ರೀತಿ ಬದಲಾವಣೆ ಮಾಡಬೇಕಂತ ನನಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಕ್ರಾಂತಿ ಹಬ್ಬ ಆಗೋದ್ರಿಂದ ನಾವು ವಿಶೇಷವಾಗಿ ಪ್ರಸಾದಕ್ಕೆ ಅಂತ ಎಳ್ಳು ಬೆಲ್ಲನ ಸಹ ನಾವು ಇರ್ತೇವೆ. ಅದ್ರ ಜೊತೆಗೇನೆ ಪೊಂಗಲನ್ನು ಸಹ ನಾವು ಇರ್ತೇವೆ. ನೋಡ್ತಾ ಇರ್ಬೋದು ಹಣ್ಣುಗಳನ್ನು ಇಟ್ಟಿದ್ದೇನೆ. ಒಂದು ಕಾಯಿನ ಸಂಕಲನ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಿ. ಒಂದು ತುಪ್ಪದ ದೀಪವನ್ನು ಸಹ ಹಚ್ಚುತ್ತಿದ್ದೇನೆ. 2 ಸಂಕಲನ ಮಾಡಿಕೊಂಡು ಮತ್ತೆ ಅದು ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ. ಕಾಮಾಕ್ಷಿ ದೀಪಾರಾಧನೆ ಮಾಡಿದ್ದೇನೆ. ಎಲ್ಲೆಣ್ಣೆನ ಹಾಕಿ ನೀವು ಕಾಮಾಕ್ಷಿ ದೀಪಾರಾಧನೆ ಮಾಡಿ ನೀವು ಬೇಕಾದರೆ ನೀವು ಅಖಂಡ ದೀಪಾರಾಧನೆ ಸಹ ನೀವು ಮಾಡ್ಬೋದು. ಈ ಹಬ್ಬಕ್ಕೆ ನಾವು ಕಾಮಾಕ್ಷಿ ದೀಪ ಪೂರ್ತಿ ಒಂದು ದಿವಸ ನಾವು ಎಲೆಯನ್ನು ಹಾಕಿ ದೀಪವನ್ನು ಉಳಿಸಿದ್ರೆ ತುಂಬಾ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ನಮಗೆ ಒಂದು ಪುಟ್ಟದಾದಂಥ ಪ್ಲೇಟನ್ನು ಸಹ ಇಟ್ಟಿದೆ. ಯಾಕಂದರೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ ಕೆಂಪಾರ್ಚನೆ ಸಹ ನಾವು ಸೇರ್ತು ಮಾಡ್ಕೊಂಡಿದ್ದೇನೆ. ಇದು ಆಪ್ಷನಲ್ ಆಗಿರುವಂಥದ್ದು, ಬೇಕಾದ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಗೆ ಹಣ್ಣುಗಳನ್ನು ಎಷ್ಟು ರೀತಿಯ ಹಣ್ಣುಗಳನ್ನು ಇಡಬೇಕಂತ ಇರ್ತೀರೋ ಅಷ್ಟು ರೀತಿಯ ಹಣ್ಣುಗಳನ್ನು ಇಡಬಹುದು. ಎಳ್ಳು ಬೆಲ್ಲ ಪ್ರಸಾದ ತುಂಬ ಒಳ್ಳೆಯದು. ಹಾಗೆ ಕಬ್ಬನ್ನು ಸಹ ಇರಬೇಕು. ನೀವು ನೋಡ್ತಾ ಇರ್ಬೋದು ರಂಗೋಲಿ ಸಹ ನಾವು ಕಬ್ಬು ಹಾಗೆ ಪೊಂಗಲ್ ಚಿತ್ರ ನಾನು ಬಳಸಿದ್ದೇನೆ. ಅಕ್ಕಿ ಹಿಟ್ಟಿನಿಂದ ನಾನು ರಂಗೋಲಿನ ಹಾಕಿರುವಂಥದ್ದು. ತಾಂಬೂಲವನ್ನು ಸಹ ಇಟ್ಟಿದ್ದೇನೆ. ಇಷ್ಟರ ಮಟ್ಟಿಗೆ ಪೂಜೆಯನ್ನು ಸಿದ್ಧತೆ ಮಾಡಿಕೊಳ್ಳಿ. ಬೇಕಾದ್ರೆ ಮತ್ತಷ್ಟು ಗ್ರ್ಯಾಂಡಾಗಿ ಸಹ ಆಚರಣೆ ಮಾಡಬಹುದು. ಹಾಗೆ ತೀರ್ಥ ಸಹ ತುಳಸಿ ತೀರ್ಥವನ್ನು ಸಿದ್ಧತೆ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿದ್ದೇನೆ. ನಂತರದಲ್ಲಿ ನಾವು ಮೊದಲಿಗೆ ಊದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಮಾಡಿಕೊಂಡು
ಅಷ್ಟೋತ್ತರನ ಹೇಳ್ಕೋಬೇಕು. ನಮ್ಮ ಮನೆ ಹತ್ರ ಅಷ್ಟೋತ್ತರನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಸಾಂಬ್ರಾಣಿ ಧೂಪ ಮನೆ ಪೂರ್ತಿ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗೆ ಗೆಣಸು, ಸಿಹಿಗೆಣಸು ಬರ್ತದೆ, ಅದನ್ನು ಸಹ ನಾವು ಬೇಯಿಸಿ ಪ್ರಸಾದ ರೂಪವಾಗಿ ಇರುವಂಥದ್ದು, ಪ್ರಸಾದಕ್ಕೆ ಇರುವಂಥದ್ದು ತುಂಬಾ ಒಳ್ಳೆಯದು. ಆ ರೀತಿ ಸಹ ಆಚರಣೆ ಮಾಡ್ತಾರೆ. ಹಾಗೆ ಮೆಕ್ಕೆಜೋಳವನ್ನು ಸಹ ಇಡ್ತಾರೆ. ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇದೆಯೋ ಆ ರೀತಿ ನೀವು ಆಚರಣೆ ಮಾಡ್ಬೋದು. ಇಷ್ಟು ಕುಂಕುಮಾರ್ಚನೆ ಮಾಡಿದ ನಂತರ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಮಂಗಳಾರತಿ ಮಾಡ್ಕೊಂಡು, ಮಂಗಳಾರತಿ ಎಲ್ಲ ಆದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆನ ಹಾಕಿ ಪೂಜೆನ ಸಮಾಪ್ತಿ ಮಾಡಿಕೊಳ್ಳಿ. ಮಂಗಳಾರತಿ ಆಗುವ ಸಮಯದಲ್ಲಿ ನಿಮ್ಮ ಮನೆಯ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಮಂಗಳಾರತಿ ಮಾಡಿಕೊಂಡು ಅಕ್ಷತೆನ ಹಾಕಿ ಅವನವರ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಅಡುಗೆ ಮಾಡಬಹುದು. ಈ ಹಬ್ಬದ ಅಡುಗೆ ಅಂತಲೂ ಎಲ್ಲ ರೀತಿಯ ಒಂದು ಅಡುಗೆಗಳನ್ನು ಸಹ ಮಾಡಿಕೊಂಡು ಹಸುವಿನ ಪೂಜೆ ಮಾಡುವುದು ತುಂಬಾ ಒಂದು ಅತ್ಯುತ್ತಮವಾಗಿರುವಂಥದ್ದು. ಈ ಹಸುವಿನ ಪೂಜೆ ನಾವು ತಪ್ಪಿಸಬಾರ್ದು ಯಾವುದು ಒಂದು ಹಬ್ಬದಲ್ಲೂ ಕೂಡ. ಆ ರೀತಿ ನಮ್ಮ ಗೋಮಾತೆ ಪೂಜೆಯನ್ನು ಮಾಡಿಕೊಂಡು ಈ ಹಬ್ಬವನ್ನು ನಾವು ಮುಕ್ತಾಯ ಮಾಡ್ತೇವೆ. ಇಷ್ಟು ಬೆಳಿಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಉಪವಾಸವನ್ನಿದ್ದು ನೀವು ಈ ಪೂಜೆ ಮಾಡಿಕೊಂಡು ತುಂಬ ಒಳ್ಳೆಯದು. ಹಾಗೆ ನಂತರ ಮಧ್ಯಾಹ್ನದಲ್ಲಿ ನೀವು ಊಟವನ್ನು ಮಾಡಿಕೊಳ್ಳಿ. ಹಾಗೆ ರಾತ್ರಿ ಸಮಯದಲ್ಲಿ ನೀವು ಈ ಥರ ಕೆಂಪಾರತಿ ಮಾಡುವುದು ತುಂಬ ಒಳ್ಳೆಯದು. ನೀವು ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದಿಲ್ಲ. ಕೆಂಪಾರತಿ ಮಾಡಿ ನಾವು ದೃಷ್ಟಿ ಬೊಟ್ಟನ್ನು ಅಮ್ಮನವರ ಒಂದು ಹಣೆಗೆ ಇಟ್ಟಿದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ತುಂಬ ಚೆನ್ನಾಗಿಯೇ ನಾವು ಒಂದು ಅಲಂಕಾರ ಸಹ ಮಾಡಿರ್ತೇವೆ. ಅಮ್ಮನವರಿಗೆ ದೃಷ್ಟಿ ಆಗಬಾರ್ದಂತ ನಾವೊಂದು ಸ್ವಲ್ಪ ಮಟ್ಟಿಗೆ ನಿಯಮಗಳನ್ನು ಪಾಲನೆ ಮಾಡುವುದು. ಇಷ್ಟು ನೀವು ಆವತ್ತಿನ ದಿವಸ ಸಂಪೂರ್ಣ ಒಂದು ಪೂಜಾ ವಿಧಾನ ಆಗಿರುವಂಥದ್ದು. ಈ ಕಳಸದ ಕಾಯಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಅನ್ನೋದಾದರೆ, ನೀವು ಗುರುವಾರ ಬೆಳಿಗ್ಗೆ 15ನೇ ತಾರೀಕು ನಾವು ಪೂಜೆ ಮಾಡಿರ್ತೀವಿ ಸಂಕ್ರಾಂತಿ ಹಬ್ಬದ್ದು. ನೀವು 16ನೇ ತಾರೀಕಿಗೆ ಹೇಗಾದರೂ ನಮಗೆ ಶುಕ್ರವಾರ ಇರುವಂಥದ್ದು, ಶುಕ್ರವಾರ ನಾವು ಕಳಸವನ್ನು ಬದಲಾವಣೆ ಮಾಡ್ತೇವೆ ಪ್ರತಿ ವಾರ ಸಹ. ಸೊ ಆ ಕಾರಣಕ್ಕೆ ಅಂದು ಶುಕ್ರವಾರದಂದು ಆ ಕಾಯಿಯನ್ನು ತೆಗೆದು ನಾವು ಅಮಾವಾಸ್ಯೆಗೆ ಇಟ್ಟಿರುವಂಥ ಕಾಯಿಯನ್ನೇ ಇನ್ನು 4 ದಿವಸ ನಾವು ಕಂಟಿನ್ಯೂ ಮಾಡಬೇಕು. ಯಾಕಂದರೆ ನಮಗೆ ಭಾನುವಾರ ಅಮಾವಾಸ್ಯೆ ಬಂದಿರುವಂಥದ್ದು. ಭಾನುವಾರ ತನಕ ನಾವು ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನೇ ಇಟ್ಟು ನಾವು ಪೂಜೆ ಮಾಡಬೇಕು. ಹಬ್ಬಕ್ಕಂತ ಒಂದು ಸಲ ನಾವು ಆ ಹೊಸ ಕಾಯನ್ನು ಇಟ್ಟು ಪೂಜೆ ಮಾಡ್ತೇವೆ. ಶುಕ್ರವಾರ ಅದನ್ನು ತೆಗೆದು ವಿಸರ್ಜನೆ ಮಾಡಿ ಒಂದು ಆ ಕಾಯನ್ನು ನೀವು ಸ್ವೀಟ್ ಮಾಡ್ಬೋದು. ಸ್ವೀಟ್ ಮಾಡಿದರೆ ತುಂಬ ಒಳ್ಳೆಯದು. ಸ್ವೀಟ್ ಮಾಡಿಕೊಂಡು ನಿಮ್ಮ ಮನೆಯವರೆಲ್ಲ ಪ್ರಸಾದ ರೂಪವಾಗಿ ತೆಗೆದುಕೋಬಹುದು. ಇಷ್ಟು ಈ ಸಂಕ್ರಾಂತಿ ಹಬ್ಬದ ಆಚರಣೆವಾಗಿರುವಂಥದ್ದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನದಾದ ಒಂದು ಮಾಹಿತಿ ಬಗ್ಗೆ ಕೊಡ್ತಾ ಹೋಗ್ತೀನಿ. ನೋಡೋಣ ಫ್ರೆಂಡ್ಸ್, ಇವತ್ತು ಇಷ್ಟವಾದ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಎಲ್ಲನೂ ಸಹ ನಾವು ಎಳ್ಳು ಬೆಲ್ಲವನ್ನು ಹಿರಿಯರಿಗೆ ಸಹ ನಾವು ಕೊಟ್ಟು ನಾವು ಆಶೀರ್ವಾದ ತೆಗೆದುಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಹಾಗೆ ಪುಟ್ಟ ಮಕ್ಕಳಿಗೆ ಸಹ ನಾವು ಎಲ್ಲನ ಬೀಳ್ತೇವೆ 5 ವರ್ಷ ತನಕ. ಅದರ ಬಗ್ಗೆ ಸಹ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು.